ಪ್ರತೀಕಾರವಾಗಿ ಭಾರತ ಮೇ 7ರಿಂದ ದಾಳಿಯನ್ನು ಆರಂಭ ಮಾಡಿತ್ತು. ಪತರಿಗುಟ್ಟು ಹೋಗಿದ್ದಂತ ಪಾಕಿಸ್ತಾನ ಯಾವ ಕಾರಣಕ್ಕೂ ಕೂಡ ಯುದ್ಧ ಮುಂದುವರಿಬಾರದು ಅಂತ ಹೇಳಿ ಪಾಕಿಸ್ತಾನ ಪದೇ ಪದೇ ಮನವಿಯನ್ನ ಮಾಡ್ತಾ ಬಂದಿತ್ತು. ಇದೀಗ ಭಾರತ ಪಾಕಿಸ್ತಾನದ ನಡುವಿನ ಕದನ ವಿರಾಮ ಘೋಷಣೆಯಾಗಿದೆ. ಸಂಜೆ 5 ಗಂಟೆಯಿಂದಲೇ ಕದನ ವಿರಾಮ ಜಾರಿಯಾಗಿದೆ. ಕದನ ವಿರಾಮವನ್ನು ಖಚಿತಪಡಿಸಿದೆ ಭಾರತ. ಮೇ 12ರಂದು ಮಾತುಕತೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮೇ 12ಕ್ಕೆ ಮಾತುಕತೆ ನಡೆಯುತ್ತೆ. ಭಾರತ ಮತ್ತು ಪಾಕಿಸ್ತಾನದ ಅಧಿಕಾರಿಗಳ ಮಟ್ಟದಲ್ಲಿ ಡಿಜಿಎಂಒ, ಭಾರತ ಮತ್ತು ಪಾಕಿಸ್ತಾನದ ಡಿಜಿಎಂಒಗಳು ಚರ್ಚೆಯನ್ನು ಮಾಡ್ತಾರೆ. ಡಿಜಿಎಂಒ ಅಂತ ಹೇಳಿದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್. ಎರಡೂ ದೇಶದ ಡಿಜಿಎಂಗಳ ಚರ್ಚೆ ಆಗುತ್ತೆ. ಆನಂತರದಲ್ಲಿ ಕದನ ವಿರಾಮದ ಷರತ್ತುಗಳು ಏನಿರಬೇಕು, ಹೇಗಿರಬೇಕು ಎನ್ನುವ ಎಲ್ಲ ಚರ್ಚೆಯೂ ಕೂಡ ನಡೆಯುತ್ತೆ. ಇಡೀ ವಿಶ್ವದ ಚಿತ್ತ ಮೇ 12ರ ಸಭೆಯತ್ತ. ಇವತ್ತು ಮಧ್ಯಾಹ್ನ ಪಾಕಿಸ್ತಾನದಿಂದ ಮನವಿ ಬರುತ್ತೆ. ಪಾಕಿಸ್ತಾನ ಮನವಿಯನ್ನು ಮಾಡಿಕೊಂಡಿದೆ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಭಾರತ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕದನ ವಿರಾಮ ಘೋಷಣೆ ಮಾಡಿದೆ. ಕದನ ವಿರಾಮ ಅಂತ ಹೇಳಿದ್ರೆ ಯುದ್ಧ ನಿಲ್ಲುತ್ತೆ, ಮಿಲಿಟರಿ ಆಪರೇಷನ್ ನಿಲ್ಲುತ್ತೆ. ಮಿಲಿಟರಿ ವಾಪಸ್ ಬರೋದಿಲ್ಲ. ಮಿಲಿಟರಿ ಆಪರೇಷನ್ ಮಾತ್ರ ನಿಲ್ಲುತ್ತೆ, ಯುದ್ಧ ನಿಲ್ಲುತ್ತೆ. ಆದರೆ ಉಗ್ರರ ವಿರುದ್ಧದ ಹೋರಾಟ ನಿಲ್ಲೋದಿಲ್ಲ. ಭಾರತದ ಪ್ರತಿದಾಳಿಗೆ ಪಾಕಿಸ್ತಾನ ಬೆದರಿ ಬೆಂಡಾಗಿದೆ, ಗೋಗರ್ದಿದೆ ಪಾಕಿಸ್ತಾನ. ಇವತ್ತು ಕದನ ವಿರಾಮಕ್ಕೆ ಭಾರತ ಒಪ್ಪಿದೆ. ಗುಂಡಿನ ದಾಳಿ, ಸೇನಾ ಕಾರ್ಯಾಚರಣೆ ಸ್ಥಗಿತವಾಗುತ್ತೆ ತಾತ್ಕಾಲಿಕವಾಗಿ. ಎಲ್ಲ ರೀತಿಯ ಪ್ರತಿದಾಳಿಯನ್ನು ನಿಲ್ಲಿಸಲಿಕ್ಕೆ ಒಪ್ಪಿಗೆ ಸೂಚಿಸಲಾಗಿದೆ. ಭಾರತಕ್ಕೆ ಕರೆ ಮಾಡಿದ್ರು ಪಾಕಿಸ್ತಾನದ ಡಿಜಿಎಂಒ. ಪಾಕಿಸ್ತಾನದ ಮನವಿಯಂತೆ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಇವತ್ತು ಮಧ್ಯಾಹ್ನ ಕರೆ ಮಾಡಿತ್ತು ಪಾಕಿಸ್ತಾನದ ಅಧಿಕಾರಿಗಳ ತಂಡ. ಡಿಜಿಎಂಒ ಮಾತನಾಡಿದ್ದಾರೆ. ಭಾರತದ ಡಿಜಿಎಂಒ ಹಾಗೂ ಪಾಕಿಸ್ತಾನದ ಡಿಜಿಎಂಒ ಇಬ್ಬರೂ ಕೂಡ ಮಾತುಕತೆಯನ್ನು ಮಾಡಿದ ಬಳಿಕ ಇದೀಗ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿದೆ ತಾತ್ಕಾಲಿಕವಾಗಿ. ಇಂದಿನಿಂದ ಅಂತ ಹೇಳಿದ್ರೆ ಇವತ್ತು 5 ಗಂಟೆಯಿಂದ ಸಂಜೆ 5 ಗಂಟೆಯಿಂದಲೂ ಕೂಡ ಯಾವ ಮಿಲಿಟರಿ ಕಾರ್ಯಾಚರಣೆಗಳು ಇರೋದಿಲ್ಲ, ಗುಂಡಿನ ದಾಳಿ ಇರೋದಿಲ್ಲ. ನಮ್ಮ ದೇಶದಿಂದಲೂ ಕೂಡ ಗುಂಡಿನ ದಾಳಿ ಇರೋದಿಲ್ಲ, ಆ ಪಾಕಿಸ್ತಾನದಿಂದಲೂ ಕೂಡ ಯಾವುದೇ ರೀತಿಯ ದಾಳಿ ಇರೋದಿಲ್ಲ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಎಲ್ಲವೂ ಕೂಡ ಸ್ತಬ್ಧವಾಗುತ್ತೆ. ಹಾಗೆಂದ ಮಾತ್ರಕ್ಕೆ ನಮ್ಮ ಮಿಲಿಟರಿಯನ್ನು ವಾಪಸ್ ತೆಗೆದುಕೊಳ್ತೀವ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಭಾರತ ಸರ್ವಸನ್ನದ್ಧವಾಗಿ ಯುದ್ಧಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದೆಯಲ್ಲ, ಆ ಎಲ್ಲ ಮಿಲಿಟರಿ ಪಡೆಗಳು ಅಲ್ಲೇ ಬಾರ್ಡರ್ನಲ್ಲೇ ಉಳಿದುಕೊಳ್ತಾರೆ. ಆದರೆ ಇದು ಕೇವಲ ಮಿಲಿಟರಿ ಆಪರೇಷನ್ಗಳನ್ನು ಮಾತ್ರ ಸ್ಥಗಿತಗೊಳಿಸಲಾಗಿದೆ. ಆದರೆ ಉಗ್ರರ ವಿರುದ್ಧದ ಹೋರಾಟ ಮಾತ್ರ ಇಲ್ಲಿಗೆ ನಿಲ್ಲೋದಿಲ್ಲ, ಅದು ಮುಂದುವರಿಯುತ್ತೆ ಅಂತ ಹೇಳಿ ಪಾಕಿಸ್ತಾನದಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕಳಿಸಲಾಗಿದೆ. ಹಾಗಾದರೆ ಕಂಡೀಷನ್ಸ್ ಏನೇನಿರಬೇಕು? ಯಾಕೆ ಅಂತ ಹೇಳಿದರೆ ನೋಡಿ, ಯುದ್ಧ ಶುರುವಾಗಿದ್ದೆ ಪಾಕಿಸ್ತಾನದ ಕುಚೋದ್ಯತೆಯಿಂದ. ಪಾಕಿಸ್ತಾನ ಸುಖ ಸುಮ್ಮನೆ ಭಾರತದ ಮೇಲೆ ದಾಳಿ ಮಾಡಿ 26 ಜನರ ಜೀವವನ್ನು ಬಲಿ ತೆಗೆದುಕೊಂಡ ನಂತರದಲ್ಲಿ ಭಾರತ ಪ್ರತಿ ದಾಳಿ ಮಾಡಿದ್ದು. ಯುದ್ಧ ಅನ್ನೋದು ಎಸ್ಕಲೇಟ್ ಆಗಿದ್ದು ಪಾಕಿಸ್ತಾನದಿಂದಲೇ ಹೊರತಾಗಿ ಭಾರತದಿಂದ ಅಲ್ಲ. ಸೊ ಈ ಕಾರಣಕ್ಕಾಗಿ ಸದ್ಯಕ್ಕೆ ಎರಡೂ ದೇಶಗಳ ಡಿಜಿಎಂಒ ಮಾತನಾಡಿ ಇದನ್ನು ಒಪ್ಪಿಕೊಳ್ಳಲಾಗಿದೆ. ಕದನ ವಿರಾಮ ಘೋಷಣೆ ಮಾಡಲಾಗಿದೆ. Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea with effect from 1700 hours Indian Standard Time today. Instructions have been given on both sides to give effect to this understanding. The Directors General of Military Operations will talk again on the 12th of May at 1200 hours. Thank you. Director General of Military Operations of Pakistan called the Director General of Military Operations of India at 15:35 hours earlier this afternoon. It was agreed between them that both sides would stop all firing and military action on land and in the air and sea
with effect from 1700 hours Indian Standard Time today.